ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೈದ್ಯ ಪತ್ನಿ ಕೃತಿಕಾ ರೆಡ್ಡಿಯನ್ನ ಪತಿ ಕೊಲೆ ಮಾಡಿದ ಪ್ರಕರಣ ಮಾರತಹಳ್ಳಿ ಪೊಲೀಸರಿಂದ 3 ಆಂಗಲ್ಗಳಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಒಂದು ಅಕ್ರಮ ಸಂಬಂಧ ಇರಬಹುದಾ ಅಂತ, ಅಂದ್ರೆ ಈ ಮದುವೆ ಆಗಿದ್ನಲ್ಲ ಡಾಕ್ಟರ್, ಆತನಿಗೆ ಬೇರೊಬ್ಬರ ಜೊತೆಗೆ ಅಕ್ರಮ ಸಂಬಂಧ ಇದ್ದ ಕಾರಣಕ್ಕೆ ಹೆಂಡತಿಯನ್ನ ಮರ್ಡರ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮರ್ಡರ್ ಮಾಡಿದ್ನ ಅನ್ನೋದು ಒಂದು ಪ್ರಶ್ನೆ. ಈ ಥರದ ಕೇಸಸ್ಗಳಾಗಿದೆ, ಅಕ್ರಮ ಸಂಬಂಧಕ್ಕೋಸ್ಕರನೇ ಮರ್ಡರ್ ಮಾಡಿರೋದು. ಹಾಗಾಗಿ ಅದಲ್ಲದೆ ಈ ಹುಡುಗಿಯ ತಂದೆ ಕೂಡ ಈ ಒಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ, ಆತನಿಗೆ ಬೇರೆಯವ್ರ ಜೊತೆಗೆ ಅಫೇರ್ ಇತ್ತು ಅಂತ. ಹಾಗಾಗಿ ಆ ಆ್ಯಂಗಲ್ನಲ್ಲಿ ತನಿಖೆ. ಇನ್ನೊಂದು ಹಣಕಾಸು, ರಿಚ್ ಇರುವಂಥ ಮನೆಯವರು, ಸೊ ಹಾಗಾಗಿ ಹಣ ತಗೋಬಾ ಅಂತ ಹಿಂಸೆ ಕೊಡ್ತಾ ಇದ್ದಿದ್ದು. ಮತ್ತೊಂದು ಹಣಕಾಸಿನ ವಿಚಾರದಲ್ಲಿ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿತ್ತಾ, ಅದಕ್ಕೇನಾದ್ರು ಮರ್ಡರ್ ಮಾಡಿರ್ಬೋದಾ ಅಂತ. ಮತ್ತೊಂದು ನಾರ್ಮಲ್ ಆಗಿ ಹೇಳ್ತಾ ಇದ್ದಾರಲ್ಲ ಅನಾರೋಗ್ಯ ಅಂತ, ಇವರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಪದೇ ಪದೇ ಹುಷಾರು ತಪ್ತಾನೆ ಇತ್ತು, ಸೊ ಇದರಿಂದ ಆತ ರೋಸ್ ಹೋಗಿದ್ದ ಅಂತ. ಹೀಗಾಗಿ ಏನಾದರೂ ಮರ್ಡರ್ ಮಾಡಿರ್ಬೋದಾ ಅನ್ನುವಂಥ ಆ್ಯಂಗಲಲ್ಲೂ ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ಪ್ರೇಯಸಿಗಾಗಿ ಮುದ್ದಾದ ಪತ್ನಿಯ ಉಸಿರು ನಿಲ್ಲಿಸಿದ್ದ ಮಹೇಂದ್ರ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ಅಕ್ರಮ ಸಂಬಂಧದ ಶಂಕೆ ಆಧಾರದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೇರೆ ಹುಡುಗಿಯರೊಂದಿಗೆ ಸಲುಗೆಯನ್ನು ಹೊಂದಿದ್ನ ಈ ಮಹೇಂದ್ರ ರೆಡ್ಡಿ ಅನ್ನೋದೊಂದು ಅನುಮಾನ ಇದೆ. ವಾಟ್ಸಪ್ನಲ್ಲಿ ವಿಡಿಯೋ ಚಾಟ್ ಮಾಡ್ತಾ ಇದ್ದ ಬಗ್ಗೆ ಆರೋಪನೂ ಇದೆ. ಇದೇ ಕಾರಣಕ್ಕೆ ಮನೆಯಲ್ಲಿ ಗಲಾಟೆ ನಡೆದಿತ್ತು ಅನ್ನುವಂಥದ್ದನ್ನು ಕೂಡ ಆರೋಪಿಸ್ತಾ ಇದ್ದಾರೆ. ಮಹೇಂದ್ರನ ಮೊಬೈಲನ್ನು ವಶಕ್ಕೆ ಪಡೆದು ಪೊಲೀಸರು ಇದೀಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಎರಡನೆಯದು ಹಣಕಾಸಿನ ವಿಚಾರದ ಆಯಾಮದಲ್ಲಿ ತನಿಖೆ ಆಗ್ತಾ ಇರೋದು. ಮೂರನೆಯದು ಅನಾರೋಗ್ಯ ಕಾರಣಕ್ಕಾಗಿ ಕೊಲೆ ಮಾಡಿರಬಹುದಾ ಅನ್ನುವಂಥ ಶಂಕೆ ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ನೋಡಿ, ಈ ಕೊಲೆ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದು. ಎಜುಕೇಟೆಡ್ಗಳಾಗಿದ್ದೂ ಕೂಡ ಡಾಕ್ಟರ್ ಆಗಿ ಇನ್ನೊಂದು ಜೀವದ ಬಲಿ ಪಡ್ಕೊಳ್ತಾನೆ ಅಂತಲೇ ಈತನ ಮನಸ್ಥಿತಿ. ಅದಲ್ಲದೆ ಬಹಳ ರಿಚ್ ಆಗಿ ಮದುವೆ ಮಾಡಿಕೊಟ್ಟಿದ್ರು. ಸೊ ಇದೆಲ್ಲವನ್ನ ನೋಡಿದಾಗ ಸಹಜವಾಗಿ ಹೆಣ್ಣೆತ್ತವರಿಗೂ ಒಂದು ಭಯ ಶುರು ಆಗುತ್ತೆ. ಏನಪ್ಪ, ಯಾರಿಗಂತ ನಮ್ಮ ಮಕ್ಕಳನ್ನ ಕೊಟ್ಟು ಮದುವೆ ಮಾಡೋದು? ಒಳ್ಳೆ ಓದಿರ್ತಾರೆ, ಸ್ವಲ್ಪ ಮೆಚೂರ್ಡ್ ಆಗಿರ್ತಾರೆ, ಬ್ರಾಡ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ ಅಂತಂದರೆ ಅಲ್ಲೂ ಮರ್ಡರ್ ಆಗುತ್ತೆ ಅಂತಂದರೆ ಏನು ಅನ್ನೋ ಪ್ರಶ್ನೆ. ಓವರ್ ಡೋಸ್ ಅನಸ್ತೇಷಿಯಾ ಕೊಟ್ಟು ಪತ್ನಿ ಕೊಲೆ ಪ್ರಕರಣ. ಕೊಲೆಗೆ ಅನಸ್ತೇಷಿಯಾ ತಂದಿದ್ದು ಎಲ್ಲಿಂದ ಅಂತ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸವನ್ನ ಮಾಡ್ತಾ ಇದ್ದ ಈ ಮಹೇಂದ್ರ ವಿಕ್ಟೋರಿಯಾದಿಂದ ಅನಸ್ತೇಷಿಯಾ ತಂದಿದ್ದ ಅಂತ ತನಿಖೆ ಮಾಡ್ತಾ ಇದ್ದಾರೆ. ಅಥವಾ ಬೇರೆ ಕಡೆ ಖರೀದಿ ಮಾಡಿದ್ದ ಅಂತ ಕೂಡ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಆರೋಪಿಯ 6 ತಿಂಗಳ CDR ಕಲೆ ಹಾಕಿರುವಂತ ಪೊಲೀಸರು ಪತ್ನಿ ಕೊಲೆಯಾದ ಬಳಿಕ ಯಾರ ಜೊತೆ ಹೆಚ್ಚು ಸಂಪರ್ಕ ಹೊಂದಿದ್ದ, ಯಾವ ಸ್ಥಳದಲ್ಲಿ ವಾಸ್ತವ್ಯ ಹೂಡಿದ್ದ, ಇದೆಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಅನಸ್ತೇಷಿಯಾ ಓವರ್ ಡೋಸ್ನಿಂದ ಸಾವನ್ನಪ್ಪಿರೋದು ಅಂತ ಹೇಳಲಾಗ್ತಿರುವಂಥ ಹಿನ್ನೆಲೆಯಲ್ಲಿ ಈತ ಡಾಕ್ಟರ್ ಆಗಿದ್ರೂ ಕೂಡ ಅನಸ್ತೇಷಿಯಾ ಎಲ್ಲಿ ಸಿಕ್ತು, ಎಲ್ಲಿಂದ ತಂದ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈತ ಕೆಲಸ ಮಾಡ್ತಾ ಇದ್ದಿದ್ದು ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಸೊ ಅಲ್ಲಿಂದನೇ ತಂದಿದ್ದ ಅಥವಾ ಬೇರೆ ಇನ್ನೆಲ್ಲಾದರೂ ತಂದಿದ್ದ, ಇದು ಕೂಡ ತನಿಖೆಯಲ್ಲಿ ಗೊತ್ತಾಗಬೇಕಾಗತ್ತೆ. ಸದ್ಯ ಯುವತಿಯ ತಂದೆ ಹೇಳ್ತಾ ಇರೋದು ವಿಕ್ಟೋರಿಯಾದಿಂದಾನೇ ತಂದಿದ್ದಾನೆ ಅಂತ. ಬಟ್ ಹಾಗಂತ ಅದನ್ನು ಫೈನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ತನಿಖೆ ಮಾಡಬೇಕಾಗತ್ತೆ. ಪೊಲೀಸರು ಇದೀಗ ಆ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈತನಿಗೆ ಈ ಅನಸ್ತೇಷಿಯಾ ಸಿಕ್ಕಿದ್ದಾದ್ರೂ ಎಲ್ಲಿ, ಹೇಗೆ ತಂದ ಇದು, ಮತ್ತು ಈತ ಎಲ್ಲೆಲ್ಲಿ ಓಡಾಡಿದ್ದ, ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿ ಇದ್ದ, ಪತ್ನಿಯ ಸಾವಿನ ನಂತರ ಯಾರ ಜೊತೆಗೆ ಹೆಚ್ಚು ಕಾಂಟ್ಯಾಕ್ಟ್ನಲ್ಲಿ ಇದ್ದ, ಫೋನಲ್ಲಿ ಮಾತಾಡ್ತಾ ಇದ್ದ, ಮೀಟ್ ಮಾಡ್ತಾ ಇದ್ದ, ಎಲ್ಲಿ ವಾಸವಾಗಿದ್ದ, ಯಾರ ಜೊತೆಗಿದ್ದ, ಆತನ ಚಲನವಲನ ಈ ಸಾವಿನ ನಂತರ ಏನೇನು ಆಗಿತ್ತು, ಸೊ ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈತನ ಕುಟುಂಬಸ್ಥರು, ಈತನ ಆಪ್ತರು, ಈತನ ಕೊಲೀಗ್ಸ್ಗಳು ಎಲ್ಲರನ್ನ ಕೂಡ ಇದೀಗ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಯಾಕಂದರೆ ಈತನ ಮೇಲೆ ಗಂಭೀರವಾದಂಥ ಆರೋಪವನ್ನು ಯುವತಿಯ ತಂದೆ ತಾಯಿ ಮಾಡ್ತಾ ಇರುವಂಥದ್ದು. ಮದುವೆ ಆದ ಕೆಲವೇ ದಿನಗಳಲ್ಲಿ ಜಗಳ ಆಗಿತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಿದ್ದ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ವಿಡಿಯೋ ಚಾಟ್ ಮಾಡ್ತಾ ಇದ್ದ ಅಂತ ಕೂಡ ಹೇಳ್ತಾ ಇದ್ದಾರೆ. ಬೇರೆ ಹೆಣ್ಣಿನ ಸಹವಾಸ ಇತ್ತು ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ಇದೀಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದ್ದೂರಿಯಾಗಿ ನಡೆದಿತ್ತು ಕೃತಿಕಾ ಹಾಗೂ ಮಹೇಂದ್ರ ವಿವಾಹ. 2024 ಮೇನಲ್ಲಿ ನಡೆದಿತ್ತು ಕೃತಿಕಾ ಹಾಗೂ ಮಹೇಂದ್ರ ವಿವಾಹ. ಮದುವೆ ಮುನ್ನ ಕಾಶ್ಮೀರದಲ್ಲಿ ನಡೆದಿತ್ತು ಪ್ರೀ ವೆಡ್ಡಿಂಗ್ ಶೂಟ್. ಕಾಶ್ಮೀರದ 6 ಸ್ಥಳದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿತ್ತು ಜೋಡಿ. 2024 ಫೆಬ್ರವರಿಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗಾಗಿ ಕಾಶ್ಮೀರಕ್ಕೆ ತೆರಳಿತು.
ಮೇ 26ರಂದು ಡಾಕ್ಟರ್ ಮಹೇಂದ್ರ ಹಾಗೂ ಕೃತಿಕಾ ಅವರ ವಿವಾಹ ಆಗಿತ್ತು. ಸೊ ಫೋಟೋಶೂಟ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದಾರೆ. ಕಾಶ್ಮೀರಕ್ಕೆ ಹೋಗಿ ಫೋಟೋಶೂಟನ್ನು ಮಾಡಿಸಿದ್ದಾರೆ. ಸೊ ಅಂದರೆ ಅದ್ದೂರಿಯಾಗಿಯೇ ಈ ಒಂದು ಮದುವೆಯನ್ನು ಮಾಡಿಕೊಡ್ಲಾಗಿದೆ. ಹುಡುಗಿ ಮನೆಯಲ್ಲೂ ಕೂಡ ಬಹಳ ರಿಚ್ ಆಗಿದ್ರು, ಆಕೆನೂ ಕೂಡ ಡಾಕ್ಟರೇ. ಸೊ ಹಾಗಾಗಿನೇ ಬಹಳ ಅದ್ಭುತ